ಶ್ರಾವಣ ಮಾಸ ಆಗಸ್ಟ್ ತಿಂಗಳು ಬಂತು ಅಂತ ಹೇಳಿದ್ರೆ ಸಾಕು, ರಾಘವೇಂದ್ರ ಗುರುಗಳ ಆರಾಧನೆ ಅತಿ ದೊಡ್ಡ ಹಬ್ಬ. ಎಂಥ ದಿನವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಮಹಾನ್ ಭಾವರು. ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ. ಆ ದಿವಸದಲ್ಲಿ ಏನೊಂದು ಪುಣ್ಯ ಕಾರ್ಯವನ್ನ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ತಲುಪುತ್ತಂತೆ. ಎಂಥ ನಾಸ್ತಿಕನಾದರೂ ಕೂಡ ವೇದವನ್ನ ಒಪ್ಪೋದಿಲ್ಲ, ಧರ್ಮವನ್ನ ಒಪ್ಪೋದಿಲ್ಲ, ಭಗವದ್ಭಕ್ತಿ ಇಲ್ಲ, ದೇವರ ಅಸ್ತಿತ್ವವನ್ನೇ ಅವನು ಸ್ವೀಕರಿಸಲ್ಲ, ಅಂಥ ಪರಮ ನಾಸ್ತಿಕನಾದರೂ ಕೂಡ ಆ ದಿನ ಮಠದ ಮುಂದೆ ಹೋಗ್ತಾ ಇದ್ರೆ ಆ ಮಠವನ್ನ ನೋಡಿ, ದೂರದಲ್ಲಿ ಕಾಣುವ ಬೃಂದಾವನವನ್ನ ನೋಡಿ ಎಂಥವನು ಕೂಡ ಕೈ ಮುಗಿದು ಬಿಡ್ತಾನೆ. ಆ ಒಂದು ಕೈ ಮುಗಿಯೋದ್ರಲ್ಲಿ ಉದ್ಧಾರ ಮಾಡ್ತಾರೆ ಮಹಾನ್ ಭಾವರು. ಇನ್ನೆಂಥ ಕರುಣೆ ಏನ್ರಿ ಮಹಾನ್ ಭಾವರದು. ಇನ್ನು ಅವರು ಬೃಂದಾವನ ಪ್ರವೇಶದಲ್ಲಿ ಹೇಳಬೇಕಾದವೆಲ್ಲ ಆರಾಧನೆಯ ಮಹತ್ವದಲ್ಲಿ. ಹಾಗೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ ಆರಾಧನೆ, ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ, ಅವರ ಚರಿತ್ರೆ ಆರಾಧನೆಯ ಮುನ್ನ ತಿಳಿಯುವುದು ಇನ್ನೆಷ್ಟು ಸೊಗಸು, ಇನ್ನೆಷ್ಟು ಸೂಕ್ತ, ಇನ್ನೆಷ್ಟು ಉತ್ತಮವಾದದ್ದು. ಆದ ಕಾರಣವಾಗಿ ರಾಘವೇಂದ್ರ ಗುರುಗಳ ಚರಿತ್ರೆ ಅದನ್ನ ಬರ್ಕೊಟ್ಟಿರೋರು ಯಾರು ಹಾಗಾದ್ರೆ? ರಾಘವೇಂದ್ರ ಗುರು ಸಾರ್ವಭೌಮರು ಭೌತಿಕವಾಗಿ ನಮ್ಮನ್ನ ಬಿಟ್ಟು ಬೃಂದಾವನವನ್ನ ಸೇರಿಬಿಟ್ರು. ಎಷ್ಟು ವರ್ಷಗಳು? 345 ವರ್ಷಗಳಾಯಿತು. 345 ವರ್ಷಗಳಿಂದ